ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಯಾಕಂದ್ರೆ ನಾನು ಜಯಂತಿ ಅವರ ಹತ್ರ ಮಾತಾಡುವಾಗ ಈ ಸಮಾರಂಭ ಪುಸ್ತಕ ಬಿಡುಗಡೆಗೆ ಮುಖ್ಯಮಂತ್ರಿ ಕರೆಸಬೇಕು ನನ್ನ ಆಸೆ ಅಂತ ಹೇಳಿದೆ. ಇವತ್ತು ಬಿಸಿ ಶೆಡ್ಯೂಲ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂದವರು ನನಗೆ ಬಹಳ ಖುಷಿಯಾಗಿದೆ. ಅದನ್ನ ಬಹಳ ಹೃದಯಾಂತರದಿಂದ ನಾನು ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವುದೇ ಮನವಿ ಇಲ್ಲ, ಬೇಡಿಕೆ ಇಲ್ಲ, ಒಂದೇ ಒಂದು ಮನವಿ, ಎಲ್ಲ ಉದ್ಯಮದ ಪರವಾಗಿ ಮತ್ತೆ ಜಯಂತಿ ಅವರ ಅಭಿಮಾನಿಗಳ ಪರವಾಗಿ ನಾನು ಒಂದು ಮಾತಾಡ್ತೀನಿ. ಜಯಂತಿ ಅವರ ಹೆಸರನ್ನ ಅಜರಾಮರ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ. ಅವರು ನುಡಿದಂತೆ ನಡೆಯುವವರು. ಅನೇಕ ಉದಾಹರಣೆಗಳಿದೆ. ಒಂದೇ ಒಂದು ಉದಾಹರಣೆ ಅಂದ್ರೆ, ನಾನು ಪ್ರೆಸ್ ಕ್ಲಬ್ನ ಅಧ್ಯಕ್ಷನಾಗಿದ್ದಾಗ ಈಗಲೇ ಭಾಷಣ ಮಾಡುವಾಗ ನಾನು ಪ್ರೆಸ್ ಕ್ಲಬ್ಗೆ 50 ವರ್ಷ ಆಯಿತು, ಸೂರಿಲ್ಲ, ಒಂದು 30x40 ಸೈಟ್ ಕೊಡಿ ಅಂದಾಗ PES ಕಾಲೇಜ್ ಹತ್ರ 1 ಎಕರೆ ಸೈಟ್ ಅನ್ನು ಕೊಟ್ಟರು. ಅದು ಸುಮಾರು 90 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಅದೊಂದು ಜಾಗ. ಅದು ಅವ್ರ ಜಾಗ ಕೊಟ್ಟಿದ್ದು ನನಗೆ ಹೆಸರು ಬಂದ್ರೆ ನಿನ್ನ ಅಧ್ಯಕ್ಷ ಗಿರಿಯಲ್ಲಿ ಇದಾಯ್ತಂತ ಆ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ನಾನು ಇನ್ಫ್ಯಾಕ್ಟ್ ಆವಾಗ ನಾವು ಅಪ್ಲಿಕೇಶನ್ ಕೂಡ ಕೊಟ್ಟಿರಲಿಲ್ಲ. ಅದನ್ನ ನನ್ನ ಗೆಳೆಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರ ಕೈವಾಡ ಬಹಳ ಇದೆ. ಅವರೇ ಅದನ್ನ ಪುಷ್ ಮಾಡಿದ್ರು. ಆಮೇಲೆ ಫೈಲ್ ಶರವೇಗದಲ್ಲಿ ಹೋಗದೆ ಅವರು ಆ ಕೆಲಸ ಮಾಡಿದ್ರು. ಅವರಿಗೆ ಕೂಡ ನಾನು, ಪ್ರಭಾಕರ್ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಮೊನ್ನೆ ನಾನು ಹೋಗಿ ಹೇಳಿದೆ, ಈ ತರ ಜಯಂತಿ ಮ್ಯಾಮ್ ಬುಕ್ ಬಿಡುಗಡೆ ಮಾಡ್ಬೇಕಂತ ಮೊದಲು ಹೇಳಿದೆ ಪ್ರಭಾಕರ್ ಅವರಿಗೆ. ನಮ್ಮ ಸಾಹೇಬರು ಬರ್ತಾರೆ, ಅವ್ರಿಗೆ ಇಷ್ಟ ಇದೆ, ನೀವು ಒಂದು 15-20 ದಿವಸ ಮೊದಲು ಪುಸ್ತಕ ಕೊಡಬೇಕು, ಅವ್ರ ಪುಸ್ತಕ ಓದಿದ್ರೆ ಯಾವುದೇ ಸಮಾರಂಭಕ್ಕೆ ಬರಲ್ಲ ಅಂದ್ರು. ನಾನು ಇಲ್ಲಿ ಕ್ಷಮೆ ಕೇಳ್ತೀನಿ ಮುಖ್ಯಮಂತ್ರಿ ಅವರು, ನಾನು ತಮ್ಗೆ 15 ದಿವಸ ಇಂದ ಪುಸ್ತಕ ಕೊಡಕ್ಕೆ ಆಗಲಿಲ್ಲ. ಅದೇ ನಾನು ಕೊಡಕ್ಕಾಗಿಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳ್ತೀನಿ. ಪ್ರೆಸ್ ಕ್ಲಬ್ನ 90 ಕೋಟಿ ರೂಪಾಯಿ ವರ್ತಿನ ಬೆಲೆ ಬಾಳುವ ಪ್ರಾಪರ್ಟಿ ಕೊಟ್ಟಿದಂತೂ ನನಗೆ ಇಡೀ ಪತ್ರಕರ್ತರ ವಲಯದಲ್ಲಿ ಎಲ್ಲರೂ ಇವತ್ತಿಗೂ ಕೂಡ ಮೆಚ್ಚುಗೆ ನುಡಿಯಾಗ್ತಾರೆ. ಈಗ ಜಯಂತಿ ಅವರ ವಿಷಯಕ್ಕೆ ಬರೋದಾದ್ರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಅವರ ಹೆಸರಿನಲ್ಲಿ ಚಿತ್ರರಂಗದಲ್ಲಿ ಒಂದು ಪ್ರಶಸ್ತಿ ಏನಾದರೂ ತಾವು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ರಾಜ್ಕುಮಾರ್ ಪ್ರಶಸ್ತಿ ಇದೆ, ವಿಷ್ಣುವರ್ಧನ್ ಪ್ರಶಸ್ತಿ ಇದೆ, ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಇದೆ, ಅನೇಕ ಪ್ರಶಸ್ತಿ ಇದೆ. ನೀವು ನಾರಿ ಶಕ್ತಿಯನ್ನು ತೋರಿಸಿದವರು ಆಲ್ರೆಡಿ. ಉದ್ಯಮದಲ್ಲಿ ಕೂಡ ಆ ಒಂದು ನಾರಿ ಶಕ್ತಿಯನ್ನು ತೋರಿಸಿ ಜಯಂತಿ ಅವರ ಹೆಸರನ್ನು ಅಜರಾಮರ ಮಾಡುತ್ತೆ. ಪ್ರಶಸ್ತಿ ಅಥವಾ ಇನ್ನೇನು ಬೇಕಾದ್ರೂ ಪರವಾಗಿಲ್ಲ, ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನಮ್ಮ ಮನವಿಯನ್ನು ಮುಖಾಂತರ ಹೇಳಿ ನನ್ನ 1 ನಿಮಿಷದ ಕಿರು ಭಾಷಣವನ್ನು ಇಲ್ಲಿಗೆ ಮುಗಿಸಿ ಮತ್ತೊಮ್ಮೆ ಮುಖ್ಯಮಂತ್ರಿಯವರಿಗೂ ಹಾಗೂ